ತಿನ್ನಾರ್ದ ನಮ್ ಹೊಟ್ಟೆ ತುಂಬೋದ್ರಪ್ಪಾರ ತಿನ್ನಾರಿ ನಮ್ ಗಾಂಡ್ಗಳು ಕುಡಿಯೋದು ಬಿಡಲ್ರಿ ಮನಿ ಮಾರ್ಕೊಂಬೋದು ಅಂಗಡಿ ಇರ್ತಾರ್ರಿ ಒಂದೊಂದ್ ದಾರ ಮಾರ್ತಾರ್ರಿ ಅಲ್ಲಿ ಕುಡಿತಾರ್ರಿ ನಮ್ ಗಾಂಡುಗಳಾದ್ರ ತಂದ್ ಕೊಡ್ತಾರ ನಾವು ಮಕ್ಕಳ ಅಂದ್ರೆ ಏನ್ ಕುಡಿದ್ರಿ ನಾವೇನ್ ತಿಂದ್ರಿ ಈ ಗಂಡನು ಕುಡಿದು ಸಾತ್ರಿ ನನ್ನ ಗಂಡನ ದುಡ್ಡು ದವಾಖಾನಿಗೆ ಹಾಕುದಿಲ್ಲ ನಾರಿ ದುಡ್ಡು ದವಾಖಾನಿಗೆ ಹಾಕುದ್ರಿ ಬರೀ ಅವ್ರ ಒಟ್ಟಾರ ನಮಗ ದಾರದ ಅಂಗಡಿ ಬಂದ್ ಮಾಡ್ರಿ ನಮ್ ಗಾಂಡುಗಳು ಕುಡಿದು ಬಿಡಾಕ್ ಮಾಡ್ರಿ ಅಪ್ಪ ನೀವು ಹೆಂಗೋ ಬಂದು ನಮ್ಮೂರಾಗ ಕಾಲ ಹಾಕಿರಿ ಪವನ್ ಆಗೈತಿ ನಮಗೆ ಇದೊಂದು ಪವನ್ ಮಾಡಿ ಹೋಗ್ರಿ ಅಪ್ಪಾರ ನೀವು ಅಯ್ಯೋ ನಮ್ಮ ಗಂಡು ಮಕ್ಕಳು ಸಾರಾಯಿ ವ್ಯಸನದಿಂದ ಹೊರಬರಲಿ ಎಂದು ಕಣ್ಣೀರಿಟ್ಟು ಬೇಡಿಕೊಳ್ಳುತ್ತಿರುವ ತಾಯಂದಿರನು ಆ ಮಾತುಗಳು ಕೇಳಿದರೆ ಯಾರ ಹೃದಯವೂ ಕರಗದೇ ಇರದು. ಹೌದು ವೀಕ್ಷಕರೇ, ಸಾರಾಯಿ ವ್ಯಸನದಿಂದ ಕುಟುಂಬಗಳು ನಾಶವಾಗುತ್ತಿರುವ ಈ ಕಾಲದಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ಸಂಕಲ್ಪದೊಂದಿಗೆ ಜನಜಾಗೃತಿ ಮೂಡಿಸುತ್ತಿದ್ದಾರೆ ಜಮಖಂಡಿ ನಗರದ ಓಲೇಮಠ್ ಪರಮ ಪೂಜ್ಯ ಶ್ರೀ ಆನಂದ ದೇವರು ಮಹಾಸ್ವಾಮಿಗಳು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ನಡೆಯುತ್ತಿರುವ ವ್ಯಸನ ಮುಕ್ತ ಗ್ರಾಮ ಅಭಿಯಾನದ 9ನೇ ದಿನದ ಅಂಗವಾಗಿ ಇಂದು ಅದ್ದೂರಿಯಾಗಿ ರೈತ ಜಾತ್ರೆ ನಡೆಯಿತು. ರೈತ ನಾಯಕ ದಿವಾನ್ಗತ್ತ ರಮೇಶಣ್ಣ ಗಡ್ದನ್ ಅವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಕಲ ವಾದ್ಯಗಳೊಂದಿಗೆ ಶೃಂಗಾರಗೊಂಡ ಎತ್ತಿನ ಗಾಡಿಗಳು, ಬುತ್ತಿ ಹೊತ್ತು ಭಕ್ತಿ ಭಾವದಿಂದ ಭಾಗಿಯಾದ ಮಹಿಳೆಯರು, ಗ್ರಾಮದ ರಸ್ತೆಗಳಲ್ಲಿ ಜಾಗೃತಿ ಸಂದೇಶ ಸಾರಿದ ಶ್ರೀ ಆನಂದ ದೇವರು, ಎತ್ತಿನ ಗಾಡಿಯಲ್ಲಿ ಸಂಚರಿಸಿ ವ್ಯಸನ ಬಿಡಿ ಕುಟುಂಬ ಉಳಿಸಿ ಎಂಬ ಸಂದೇಶವನ್ನು ಜನರಿಗೆ ಸಾರಿದರು. ಗ್ರಾಮದ ರೈತರು, ಮುಖಂಡರು, ಗುರು ಹಿರಿಯರು ಮತ್ತು ಸಾವಿರಾರು ಭಕ್ತರು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶಿರೋಳ ಗ್ರಾಮದ ಇತಿಹಾಸದಲ್ಲಿ ಇಂತಹ ವಿಭಿನ್ನ ವ್ಯಸನ ಮುಕ್ತ ಗ್ರಾಮ ಅಭಿಯಾನ ಜನಮನ ಸೆಳೆದು ಭಾರೀ ಮೆಚ್ಚುಗೆ ಪಾತ್ರವಾಯಿತು. ಇಂಥ ಸಮಾಜಮುಖಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ಹೊರಗಡೆ